ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ಇಂದು ಬಿ ಶ್ರೀರಾಮುಲು ಸ್ವಾಭಿಮಾನಿ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ಕರ್ನಾಟಕ ವಾಲ್ಮೀಕಿ ಸಮುದಾಯದ ಜನಪ್ರಿಯ ಮುಖಂಡರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ವಾಲ್ಮೀಕಿ ದಲಿತ ಅಹಿಂದ ಸಂಘಟನೆಗಳು ಹಾಗೂ ಚೇಳೂರು ತಾಲೂಕಿನ ವಾಲ್ಮೀಕಿ ಕುಲಬಾಂಧವರೆಲ್ಲರೂ ಸೇರಿ ತಮ್ಮ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಇದೇ ರೀತಿ ನಮ್ಮ ಶ್ರೀರಾಮುಲು ಅವರಿಗೆ ಅನ್ಯಾಯವಾಗಿದ್ದಲ್ಲಿ ನಾವು ಕರ್ನಾಟಕ ರಾಜ್ಯದಾದ್ಯಂತ ಹಾಗೂ ಜಿಲ್ಲೆದಾದ್ಯಂತ ಉಗ್ರ ಹೋರಾಟ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಚೇಳೂರು ಹೋಬಳಿ, ಚೇಳೂರು ತಾಲೂಕು ಎಲ್ಲ ವಾಲ್ಮೀಕಿ ಮುಖಂಡರು ಎಲ್ಲ ಆಗಮಿಸಿದ್ದಾರೆ. ನಮ್ಮ ವಾಲ್ಮೀಕಿಯ ಮುಖಂಡರಾಗಿರ್ತಕ್ಕಂತಹ ಅತಿ ಉನ್ನತ ಸ್ಥಾನದಲ್ಲಿ ಇದ್ದು ನಮ್ಮ ಜನಾಂಗದಲ್ಲಿ ಅತ್ಯುನ್ನತಕ್ಕೆ ಏರಿದ್ದು ಎಲ್ಲ ರಂಗಗಳಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದುಕೊಂಡು CLP ಮೀಟಿಂಗ್ ಅಲ್ಲಿ ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ಅವಮಾನ ಮಾಡಿದ್ದಾರೆ. ಅದರಿಂದ ಈ ನಮ್ಮ ಜನಾಂಗಕ್ಕೂ ಅವಮಾನ ಆದಂತಾಗಿದೆ. ಇದನ್ನು ಎಲ್ಲಾ ಜನಾಂಗದ ಪರವಾಗಿ ಖಂಡಿಸಿ ಎಲ್ಲಾ ಜನರು ನಾವು ವಿರೋಧ ಮಾಡ್ತಾ ಇದ್ದೀವಿ. ಈ ತರ ನಮ್ಮ ನಾಯಕರನ್ನು ಅವಮಾನ ಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಬೆಲೆ ಕೊಟ್ಟು ಅವರಿಗೆ ಉನ್ನತ ಸ್ಥಾನ ಕೊಟ್ಟು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಶಿಸ್ತಾ ಇದ್ದೀವಿ. ಅದೇ ರೀತಿ JP ನಡ್ಡಾ ಅವರು ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ. ಆ CLP ಮೀಟಿಂಗ್ ಅಲ್ಲಿ ಏನು ಸಾರ್ವಜನಿಕವಾಗಿ ಅವಮಾನ ಮಾಡಿದ್ದಾರೆ ಅವರಿಗೆ ಕ್ರಮ ತಗೊಂಡು ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ಉನ್ನತ ಸ್ಥಾನ ಕೊಟ್ಟು ನಮ್ಮ ಜನಾಂಗಕ್ಕೆ ಕೂಡ ಅವರು ಒಬ್ಬರೇ ಇರುವುದು ನಾಯಕರು, ಅವ್ರನ್ನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಈ ಮಾತಲ್ಲಿ ಎಲ್ಲರ ಮುಖಾಂತರ ಕೂಡ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಅದೇ ರೀತಿಯಾಗಿ ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟು ಸರ್ಕಾರ ಏನಾದರೂ ಅವಮಾನ ಪಡಿಸಿ ಇದು ಮಾಡಿದ್ರೆ ನಾವು ಎಲ್ಲ ಉಗ್ರ ಹೋರಾಟ ಮಾಡಕ್ಕೂ ಸಿದ್ಧವಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ನಾನು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಅವಮಾನ ಮಾಡಿದರೆ ಇದನ್ನು ಎಲ್ಲರೂ ಸೇರ್ಕೊಂಡು ಖಂಡಿಸ್ತಾ ಇದ್ದೀವಿ. ಇದನ್ನು ವಾಪಸ್ ಪಡೆದು ಅವ್ರಿಗೆ ಕ್ಷಮಾಪಣೆ ಕೋರ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳ್ತಾ ಇದ್ದೀನಿ. ವಾಲ್ಮೀಕಿ ಕುಲಬಾಂಧವರಿಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಂದನೆಗಳು ಹೇಳ್ತಾ, ನಮ್ಮ ಶ್ರೀರಾಮುಲು ಅವರಿಗೆ ಅವಮಾನ ಆಗಿರುವ ಕೆಲಸಕ್ಕಾಗಿ ನಾವು ಇವಾಗ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆ ಪ್ರೆಸ್ ಮೀಟ್ ಮುಖಾಂತರ ಅವ್ರಿಗೆ ಯಾವುದೇ ಅನ್ಯಾಯ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅವ್ರಿಗೇನು ಅನ್ಯಾಯ ಆದರೆ ನಾವು ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಕರ್ನಾಟಕ ವಾಲ್ಮೀಕಿ ಹೋರಾಟಗಾರರಲ್ಲಿ ಎಲ್ಲರೂ ನಾವು ಮುಂದಿನ ಕಾರ್ಯಕ್ರಮವನ್ನು ಮುಂದಿನ ಇದರಲ್ಲಿ ಒಂದು ಉಗ್ರ ಹೋರಾಟ ತೊಡ್ಕೊಳ್ಳೋಕೆ ಕೂಡ ನಾವು ಮುಂದೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಯಾಯ ಆಗಿರೋ ಒಂದು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ವಾಲ್ಮೀಕಿ ಮುಖಂಡರು ಹಾಗೂ ಸಂಘದ ಸದಸ್ಯರು ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬಯ್ಯಮ್ಮ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.